ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಧ್ಯಭಾಗದಲ್ಲಿರುವ ಒಂದು ಪುಟ್ಟ ಒಡಿಶಾವನ್ನು ನೋಡೋಣ. ಹೌದು, ನಾವು ಮಾತನಾಡುತ್ತಿರುವುದು HSR ಲೇಔಟಿನ ಅಗರದಲ್ಲಿರುವ ಸುಂದರವಾದ ಶ್ರೀ ಜಗನ್ನಾಥ ಸ್ವಾಮಿ ದೇವಾಲಯದ ಬಗ್ಗೆ. ಒಡಿಶಾದ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರಿಗೆ ಈ ದೇವಾಲಯವು ಅಕ್ಷರಶಃ ಒಂದು ಪುಣ್ಯಕ್ಷೇತ್ರವೇ ಸರಿ. ಇತಿಹಾಸ ಮತ್ತು ಹಿನ್ನೆಲೆ. ಈ ದೇವಾಲಯವನ್ನು 2009ರಲ್ಲಿ ಒಡಿಶಾ ಸಾಂಸ್ಕೃತಿಕ ಸಂಘದ ಸದಸ್ಯರು ನಿರ್ಮಿಸ್ತಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಒಡಿಶಾದ ಜನರು ತಮ್ಮ ಸಂಸ್ಕೃತಿ ಮತ್ತು ದೈವಿಕ ಭಕ್ತಿಯನ್ನು ಉಳಿಸಿಕೊಳ್ಳಲು ಈ ಸುಂದರ ದೇಗುಲವನ್ನು ಕಟ್ಟಿದ್ದಾರೆ. ಇಲ್ಲಿನ ಮೂರ್ತಿಗಳು ಅಂದರೆ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾದೇವಿ. ಇವುಗಳನ್ನು ಒಡಿಶಾದ ಪೂರಿಯಂತೆಯೇ ಪವಿತ್ರವಾದ ಬೇವಿನ ಮರದಿಂದ ಕೆತ್ತಲಾಗಿದೆ. ಇದನ್ನು ದಾರು ಎಂದು ಕರೆಯಲಾಗುತ್ತದೆ. ದಾರು ಎಂಬ ಪದವು ಸಂಸ್ಕೃತ ಮತ್ತು ಒಡಿಯಾ ಭಾಷೆಯಿಂದ ಬಂದಿದೆ. ಇದರ ಸರಳ ಅರ್ಥ ಮರ ಅಥವಾ ಕಾಷ್ಟ ಅಂತ. ಆದರೆ ಜಗನ್ನಾಥ ಸಂಸ್ಕೃತಿಯಲ್ಲಿ ಇದಕ್ಕೆ ಅತ್ಯಂತ ಪವಿತ್ರವಾದ ಮತ್ತು ಆಳವಾದ ಅರ್ಥವಿದೆ. ಪವಿತ್ರ ಬೇವಿನ ಮರ. ಜಗನ್ನಾಥ ದೇವಾಲಯದಲ್ಲಿ ವಿಗ್ರಹಗಳನ್ನು ಕಲ್ಲು ಅಥವಾ ಲೋಹದಿಂದ ಮಾಡುವುದಿಲ್ಲ, ಬದಲಾಗಿ ವಿಶೇಷವಾದ ಬೇವಿನ ಮರದಿಂದ ಮಾಡಲಾಗುತ್ತದೆ. ಈ ಪವಿತ್ರ ಮರವನ್ನು ದಾರು ಎಂದು ಕರೆಯಲಾಗುತ್ತದೆ. ದಾರು ಬ್ರಹ್ಮ. ಜಗನ್ನಾಥನನ್ನು ದಾರು ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಮರದ ರೂಪದಲ್ಲಿರುವ ಪರಬ್ರಹ್ಮ ಅಥವಾ ಜೀವಂತ ದೇವರು ಅಂತ. ವಿಶ್ವದ ಸೃಷ್ಟಿಕರ್ತನನ್ನು ಈ ಮರದ ವಿಗ್ರಹದಲ್ಲಿ ನೆಲೆಸಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ದಾರು ಆಯ್ಕೆ ಮಾಡುವ ವಿಧಗಳು. ಯಾವುದೇ ಸಾಮಾನ್ಯ ಬೇವಿನ ಮರವನ್ನು ದಾರು ಎಂದು ಕರೆಯಲು ಸಾಧ್ಯವಿಲ್ಲ. ಅದಕ್ಕೆ ಕೆಲವು ವಿಶೇಷ ಲಕ್ಷಣಗಳಿರಬೇಕು. ಆ ಮರದ ಮೇಲೆ ಶಂಖ, ಚಕ್ರ, ಗದೆ ಅಥವಾ ಪದ್ಮದ ಗುರುತುಗಳಿರಬೇಕು. ಮರದ ಹತ್ತಿರ ಹುತ್ತ ಇರಬೇಕು ಮತ್ತು ಅಲ್ಲಿ ನಾಗರ ಹಾವುಗಳು ವಾಸವಾಗಿರಬೇಕು. ಮರದ ಮೇಲೆ ಯಾವುದೇ ಪಕ್ಷಿಗಳು ಗೂಡು ಕಟ್ಟಿರಬಾರದು. ಮರಕ್ಕೆ ಸಿಡಿಲು ಬಡದಿರಬಾರದು. ನವಕಳೇಬರ. ಪ್ರತಿ 8, 12 ಅಥವಾ 19 ವರ್ಷಗಳಿಗೊಮ್ಮೆ ಹಳೆಯ ವಿಗ್ರಹಗಳನ್ನು ಬದಲಾಯಿಸಿ ಹೊಸ ದಾರುವಿನಿಂದ ವಿಗ್ರಹಗಳನ್ನು ಕೆತ್ತಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ನವಕಳೇಬರ ಅಥವಾ ಹೊಸ ಶರೀರವನ್ನು ಧರಿಸುವುದು ಎಂದು ಕರೆಯುತ್ತಾರೆ. ಇದು ಮನುಷ್ಯನ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾಗುವ ತತ್ವವನ್ನು ಸಾರುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ಕಲ್ಲಿನ ಅಥವಾ ಪಂಚಲೋಹದ ವಿಗ್ರಹಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಜಗನ್ನಾಥನನ್ನು ದಾರು ಬ್ರಹ್ಮ ಅಂತ ಕರೆಯಲಾಗುತ್ತೆ. ಈ ಮರದ ವಿಗ್ರಹಗಳಲ್ಲೇ ಸಾಕ್ಷಾತ್ ದೇವರು ನೆಲೆಸಿದ್ದಾನೆ ಅನ್ನೋದು ಇಲ್ಲಿನ ವಿಶೇಷ. ವಾಸ್ತುಶಿಲ್ಪದ ವಿಶೇಷತೆ. ಈ ದೇವಾಲಯದ ಕಲ್ಲಿನ ಕೆತ್ತನೆಗಳನ್ನು ನೋಡಿದರೆ ನೀವು ಮಂತ್ರಮುಗ್ಧರಾಗ್ತೀರಿ. ಇದು ಒಡಿಶಾದ ಸಾಂಪ್ರದಾಯಿಕ ಕಳಿಂಗ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ದೇವಾಲಯದ ಗೋಡೆಗಳ ಮೇಲೆ ಪುರಾಣದ ಕಥೆಗಳನ್ನು ಹೇಳುವ ಸುಂದರವಾದ ಕೆತ್ತನೆಗಳಿವೆ. ದೇವಾಲಯದ ಆವರಣದಲ್ಲಿ ಹನುಮಂತ, ಗಣೇಶ ಮತ್ತು ಶಿವನ ಸಣ್ಣ ಗುಡಿಗಳಿವೆ. ಇಲ್ಲಿನ ಶಾಂತಿಯುತ ವಾತಾವರಣವು ಧ್ಯಾನ ಮತ್ತು ಮನಸ್ಸಿನ ಶಾಂತಿಗೆ ಉತ್ತಮವಾಗಿದೆ. ಶ್ರೀ ಜಗನ್ನಾಥ ದೇವಾಲಯದ ವಾಸ್ತುಶಿಲ್ಪದ ವಿಶೇಷತೆಗಳು. ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು ಒಡಿಶಾದ ಸಾವಿರಾರು ವರ್ಷಗಳ ಹಳೆಯ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಮೊದಲನೆಯದಾಗಿ ಕಳಿಂಗ ಶೈಲಿಯ ವಾಸ್ತುಶಿಲ್ಪ. ಈ ದೇವಾಲಯವನ್ನು ಒಡಿಶಾದ ಸಾಂಪ್ರದಾಯಿಕ ಕಳಿಂಗ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಶೈಲಿಯ ಮುಖ್ಯ ಲಕ್ಷಣವೆಂದರೆ ಎತ್ತರದ ಗೋಪುರಗಳು ಮತ್ತು ಗರ್ಭಗುಡಿಯ ಮೇಲಿರುವ ಪಿರಮಿಡ್ ಆಕಾರದ ರಚನೆ. ಪೂರಿಯ ಜಗನ್ನಾಥ ದೇವಾಲಯದ ವಿನ್ಯಾಸವನ್ನೇ ಇದು ಕೂಡ ಹೋಲುತ್ತದೆ. ಕೆಂಪು ಮರಳುಗಲ್ಲಿನ ಕೆತ್ತನೆ. ದೇವಾಲಯದ ಹೊರಭಾಗವನ್ನು ಒಡಿಶಾದಿಂದ ತರಿಸಲಾದ ವಿಶೇಷ ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ. ಗೋಡೆಗಳ ಮೇಲೆ ನೀವು ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಕಾಣಬಹುದು. ಇದರಲ್ಲಿ ಪ್ರಾಣಿಗಳು, ಹೂವಿನ ವಿನ್ಯಾಸಗಳು ಮತ್ತು ಹಿಂದೂ ಪುರಾಣಗಳ ವಿವಿಧ ದೃಶ್ಯಗಳನ್ನು ಕಲಾತ್ಮಕವಾಗಿ ಕೆತ್ತಲಾಗಿದೆ.
ಮುಖ್ಯವಾಗಿ ದಶಾವತಾರದ ಕೆತ್ತನೆಗಳು ಇಲ್ಲಿನ ಗೋಡೆಗಳಿಗೆ ಹೆಚ್ಚಿನ ಮೆರುಗು ನೀಡುತ್ತದೆ. ಮೂರನೆಯದಾಗಿ ಶಿಖರ ಮತ್ತು ನೀಲಚಕ್ರ. ದೇವಾಲಯದ ಮೇಲ್ಭಾಗದಲ್ಲಿರುವ ಎತ್ತರದ ಗೋಪುರವನ್ನು ವಿಮಾನ ಅಥವಾ ಶಿಖರ ಎಂದು ಕರೆಯಲಾಗುತ್ತದೆ. ಗೋಪುರದ ತುತ್ತ ತುದಿಯಲ್ಲಿ ನೀಲಚಕ್ರ ಇರುತ್ತದೆ. ಇದು ಅಷ್ಟಧಾತುಗಳಿಂದ ಮಾಡಲ್ಪಟ್ಟ ಚಕ್ರವಾಗಿದ್ದು ಭಗವಾನ್ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಈ ಚಕ್ರದ ಮೇಲಿರುವ ಧ್ವಜವು ಯಾವಾಗಲೂ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುವುದು ಇಲ್ಲಿನ ವಿಶೇಷತೆ. ನಾಲ್ಕನೆಯದಾಗಿ ಸಿಂಹದ್ವಾರ. ದೇವಾಲಯದ ಮುಖ್ಯ ಪ್ರವೇಶ ದ್ವಾರವನ್ನು ಸಿಂಹದ್ವಾರ ಎಂದು ಕರೆಯಲಾಗುತ್ತದೆ. ದ್ವಾರದ ಎರಡು ಬದಿಯಲ್ಲಿ ಭವ್ಯವಾದ ಸಿಂಹದ ಪ್ರತಿಮೆಗಳಿವೆ. ಇವು ರಕ್ಷಕರು ಅಥವಾ ಕಾವಲುಗಾರರ ಸಂಕೇತವಾಗಿವೆ. ಕೊನೆಯದಾಗಿ ರಥಯಾತ್ರೆ ಮತ್ತು ಮಹಾಪ್ರಸಾದ. ವರ್ಷಕ್ಕೊಮ್ಮೆ ನಡೆಯುವ ರಥಯಾತ್ರೆ ಇಲ್ಲಿನ ಪ್ರಮುಖ ಆಕರ್ಷಣೆ. ಸಾವಿರಾರು ಭಕ್ತರು ಸೇರಿ ದೇವರ ರಥವನ್ನು ಎಳೆಯುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಮಹಾಪ್ರಸಾದ. ಪ್ರತಿದಿನ ದೇವರ ನೈವೇದ್ಯಕ್ಕಾಗಿ ಒಡಿಶಾ ಶೈಲಿಯ ದಾಲ್ಮಾ ಮತ್ತು ಕೆಚುಡಿ ತಯಾರಿಸಲಾಗುತ್ತದೆ. ಭಾನುವಾರಗಳಂದು ಇಲ್ಲಿ ವಿಶೇಷವಾಗಿ ಭಕ್ತರಿಗೆ ಪ್ರಸಾದ ವಿತರಣೆ ಇರುತ್ತದೆ. ಸ್ನೇಹಿತರೆ, ಸಮಯ ಸಿಕ್ಕಾಗ ಖಂಡಿತ ಈ ದೇವಾಲಯಕ್ಕೆ ಭೇಟಿ ನೀಡಿ. ಬೆಳಗ್ಗೆ 6ರಿಂದ 12:30 ಮತ್ತು ಸಂಜೆ 4ರಿಂದ 8:30 ದರ್ಶನ ಲಭ್ಯವಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.